ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣೆ ಮೆಗಾ ಸರ್ವೆ ನಡೀತಾ ಇದೆ. ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಸರ್ವೆ 8 ವಿಧಾನಸಭಾ ಕ್ಷೇತ್ರಗಳನ್ನ ತುಮಕೂರು ಒಳಗೊಂಡಿದೆ. ಸದ್ಯದ ಟ್ರೆಂಡ್ನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ, ಬಿಜೆಪಿಗೆ ಹಿನ್ನಡೆ ತುಮಕೂರಿನಲ್ಲಿ ಅನ್ನುವಂಥ ಸಮೀಕ್ಷೆಯ ಒಂದು ಹಂತದ ಟ್ರೆಂಡ್ ಗೊತ್ತಾಗ್ತಾ ಇದೆ. ಈಗ ಸಂಜೆ 7 ಗಂಟೆಗೆ ಪವರ್ ಟಿವಿಯಲ್ಲಿ ನಿಖರ ಫಲಿತಾಂಶ ಹೊರಬೀಳುತ್ತೆ. ಕರೆ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ಸದ್ಯದ ಟ್ರೆಂಡ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಬಿಜೆಪಿ ಹಿನ್ನಡೆ. ಸಂಜೆ 7 ಗಂಟೆಗೆ ನಿಖರ ಫಲಿತಾಂಶ ಹೊರಬೀಳುತ್ತೆ. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 080692059999. ನನ್ನ ಕಲೀಗ್ ರಜನಿ ಎಲೆಕ್ಷನ್ ಸೆಂಟರ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಜನಿ, ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಬಿಜೆಪಿಗೆ ಹಿನ್ನಡೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಹೇಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ಚಿತ್ರಣ? ಈಗ ಸದ್ಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಯಾರಾಗಬೇಕು ನಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಸಂಸದರು ಅನ್ನುವಂಥ ನಿಟ್ಟಿನಲ್ಲಿ ಕರೆಯ ಮೂಲಕ ತಮ್ಮ ಅಭಿಪ್ರಾಯವನ್ನ, ತಮ್ಮ ಮತವನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಅಲ್ಲಿನ ಮತದಾರರು. ಗಮನಿಸ್ತಾ ಇದ್ದೀವಿ ನಾವು ಸದ್ಯದ ಟ್ರೆಂಡ್ ಜೊತೆಗೆ ಅಲ್ಲಿನ ಮತದಾರರು ಕರೆ ಮಾಡ್ತಾ ಇರುವಂತಹ ಪರಿಯನ್ನ ಗಮನಿಸಿದಾಗ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಇರುವಂತಹ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರು ಎಷ್ಟರ ಮಟ್ಟಿಗೆ ಕರೆ ಮಾಡಿ ಉತ್ಸಾಹವನ್ನು ತೋರ್ತಾ ಇದ್ದಾರೆ ಅನ್ನೋದನ್ನ ಬೆಳಗ್ಗಿನಿಂದ ಕೂಡ ಈ ಕರೆಗಳ ಸಂಖ್ಯೆ ಇದೇ ರೀತಿಯಾಗಿ ಬರ್ತಾ ಇದೆ. ಸಂಜೆ 5:30ರವರೆಗೂ ಕೂಡ ಕರೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಈಗ ತುಮಕೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸರ್ವೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಪಡ್ಕೊಂಡಿದೆ ಅಂತ ಈಗ ಸದ್ಯದ ಟ್ರೆಂಡ್ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಮೋದಿ ಅಲೆ ಇದ್ರೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಪಡ್ಕೊಂಡಿರುವಂಥದ್ದು. ಒಂದು ರೀತಿ ಬಿಜೆಪಿಗೆ ಇಲ್ಲಿ ಹೊಡೆತ ಈ ಬಾರಿ. ಯಾಕಂತಂದ್ರೆ ಬಿಜೆಪಿಗೆ ಈಗಾಗಲೇ ಹೇಳ್ದಾಗೆ ಒಳೇಟಿನ ಭೀತಿ ಇರೋದ್ರಿಂದ, ಬಿಜೆಪಿ ಪಕ್ಷದಲ್ಲೇ ಒಂದು ರೀತಿಯ ಅಸಮಾಧಾನ ಇರೋದ್ರಿಂದ ಒಂದು ರೀತಿ ಬಿಜೆಪಿಗೆ ಹಿನ್ನಡೆ ಈಗ ಸದ್ಯದ ಟ್ರೆಂಡ್ ಪ್ರಕಾರ ಬದಲಾಗಬಹುದು. ಸಂಜೆ 5:30ರವರೆಗೂ ಚಿತ್ರಣ ಬದಲಾಗಬಹುದು. ಇನ್ನು ಆಕಾಂಕ್ಷಿಗಳು ಅಂತ ಬಂದಾಗ ಆಕಾಂಕ್ಷಿಗಳು ಜೊತೆಗೆ ಅಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ಅಥವಾ ಬಿಜೆಪಿಯಿಂದ ಅಂದ್ರೆ ಈ ಮೈತ್ರಿ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆ ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಆ ಅಭ್ಯರ್ಥಿಯ ಆಯ್ಕೆ ಮೇಲೆ ಅಲ್ಲಿನ ಮತದಾರರು ಮತ ಹಾಕುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಇನ್ನು ಮುದ್ದಹನುಮೇಗೌಡರ ವಿಚಾರಕ್ಕೆ ಬಂದ್ರೆ, ಮುದ್ದಹನುಮೇಗೌಡರು JDS ನಿಂದ ಸೋತು ಕಾಂಗ್ರೆಸ್ನಿಂದ ಗೆದ್ದು ಮತ್ತೆ ಈಗ ಬಿಜೆಪಿಯಲ್ಲಿ ಪ್ರಬಲ ಆಕಾಂಕ್ಷಿ. ಅವರು ಯಾವುದೇ ಪಕ್ಷದಿಂದ ಕಂಟೆಸ್ಟ್ ಮಾಡಿದ್ರು ಕೂಡ ಗೆಲ್ಲುವಂತಹ ಸಾಧ್ಯತೆಗಳನ್ನ ಅಲ್ಲಿ ಮತದಾರರು ತಮ್ಮ ಅಭಿಪ್ರಾಯದ ಮೂಲಕ ತಿಳಿಸ್ತಿದ್ದಾರೆ. ಇನ್ನು ವಿ ಸೋಮಣ್ಣ ಅವರ ಮಾತು ಕೂಡ ಬಿಜೆಪಿಯಿಂದ ಕೇಳಿ ಬರ್ತಾ ಇದೆ. ವಿ ಸೋಮಣ್ಣ ಅವರು ಬಿಜೆಪಿಯಿಂದ ನಿಲ್ತಾರೋ ಅಥವಾ ಕಾಂಗ್ರೆಸ್ಗೆ ಅವರನ್ನ ಸೆಳೆಯುವಂತಹ ಪ್ರಯತ್ನಗಳು ಒಳಗೊಳಗೆ ನಡೀತಾ ಇರೋದ್ರಿಂದ ಕಾಂಗ್ರೆಸ್ಗೆ ಬಂದು ಸ್ಪರ್ಧೆ ಮಾಡ್ತಾರೋ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ. ಇವರಿಬ್ರು ಬಹಳ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಸದ್ಯದ ಮಟ್ಟಿಗೆ ಬಿಜೆಪಿಯಿಂದ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ KN ರಾಜಣ್ಣ ಅವರು ಅವರೇ ಉತ್ಸಾಹದಲ್ಲಿ ನಾನು ಈ ಬಾರಿ ಇಲ್ಲಿ ತುಮಕೂರಿನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಉತ್ಸಾಹವನ್ನ ತೋರ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇವರ ಮೇಲೆ ಒಲವು ತೋರುತ್ತೆ ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಈಗ ಕಾಂಗ್ರೆಸ್ ಮುನ್ನಡೆಯನ್ನ ಪಡ್ಕೊಂಡಿದೆ ಸಿಂಧೂರ. ಏನಾಗುತ್ತೆ ಅನ್ನುವಂಥದ್ದು ಸಂಜೆ 7 ಗಂಟೆಗೆ ಗೊತ್ತಾಗುತ್ತೆ. ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಮುನ್ನಡೆ ಇದೆ, ಬದಲಾಗಬಹುದು ಚಿತ್ರಣ, ಏನ್ ಬೇಕಾದ್ರೂ ಆಗಬಹುದು.